ಇವತ್ತಿನ ರೆಸಿಪಿ ಹಾಗಲಕಾಯಿ ಪಲ್ಯ. ಗ್ರೀನ್ ಕಲರ್ ಹಾಗಲಕಾಯಿದು. ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೋಬೋದು. ಚಿಕ್ಕದಾಗಾದ್ರೂ ಕಟ್ ಮಾಡಿ, ರೌಂಡ್ ಆದರೂ ಕಟ್ ಮಾಡಿ. ಇದನ್ನು ಕಟ್ ಮಾಡಿ ಒಂದು ಬೌಲ್ಗೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಇದನ್ನು ಮುಚ್ಚಿಟ್ಬಿಡಬೇಕು. ನೋಡಿ, ಇವಾಗ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಹಾಫ್ ಆನ್ ಅವರ್ ಅದನ್ನು ಮುಚ್ಚಿಟ್ಬಿಡಿ. ನೋಡಿ, ಹಾಫ್ ಆನ್ ಅವರ್ ಆದಮೇಲೆ ನೆಕ್ಸ್ಟ್ ಅದನ್ನು ನೋಡಿ ಮಿಕ್ಸ್ ಮಾಡಿ. ಇವಾಗ ಅದನ್ನು ನೀಟಾಗಿ ನೋಡಿ ಆ ಥರ ಇದು ಮಾಡಿದರೆ ಅದು ನೋಡಿ ನೀರು ಬಿಟ್ಕೊಂಡಿರುತ್ತೆ. ಅದು ಕಹಿ ಅಂಶ ಎಲ್ಲ ಅದು ಹೊರ್ಗಾಕುತ್ತೆ. ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಒಂದು ಹಾಫ್ ಆನ್ ಅವರ್ ಬಿಟ್ಟು ಈ ಥರ ಮಾಡಿದರೆ ಆ ಕಹಿ ಅಂಶ ಇರುತ್ತಲ್ಲ ಅದೆಲ್ಲ ನೀರು ಬಿಟ್ಕೊಂಡು ಈ ಥರ ಇದು ಮಾಡಿ ಅದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡು ಈ ನೀರಿನ ಅಂಶ ಇದೆಯಲ್ಲ ಅದನ್ನು ತೆಗೆದು ನೀವು ಇದಕ್ಕೆ ಹಾಕ್ಬಿಡಿ. ಸಿಂಕ್ ಬೇಡ ಅದು. ನೆಕ್ಸ್ಟು ಒಂದು ಪಾನ್ ಇಡಿ, ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ನೆಕ್ಸ್ಟು ಹಾಗಲಕಾಯಿ ಇದ್ದಿದೆಯಲ್ಲ ಅದನ್ನು ಫ್ರೈ ಮಾಡಬೇಕು. ಒಂದು 15 ನಿಮಿಷ ನಿಮಗೆ ಫ್ರೈ ಮಾಡುವಾಗ ಗೊತ್ತಾಗುತ್ತೆ. ನೋಡಿ, ಈಗ ನೋಡಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ನೆಕ್ಸ್ಟು ಅದೇ ಪಾನ್ಗೆ 1-2 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು, ಚಿಕ್ಕಗೆ ಕಟ್ ಮಾಡಿರೋ ಆನಿಯನ್ನು, ಅದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ಟೊಮೆಟೊ ಆ್ಯಡ್ ಮಾಡಿ. ಚಿಕ್ಕದಾದರೆ 2 ತೊಗೊಳ್ಳಿ, ದೊಡ್ಡದಾದರೆ 1 ತೊಗೊಳ್ಳಿ. ನಾನು ಹುಳಿ ಟೊಮೊಟೊ ತೊಗೊಂಡಿರೋದು. ಟೊಮೊಟೊಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿದರೆ ಬೇಗ ಅದು ಬೇಯುತ್ತೆ. ಹಾಗಾಗಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಅದು ಟೊಮೊಟೊ ಬೆಂದಮೇಲೆ ಒಂದು ನಿಂಬೆಹಣ್ಣು ಖಾರದ ಪುಡಿ ಮತ್ತು ಧನಿಯಾ ಪೌಡಿ ಅದೆರಡೂ ಹಾಕಿ ನೆಕ್ಸ್ಟ್ ಮಿಕ್ಸ್ ಮಾಡಿ. ಅದು ಸ್ವಲ್ಪ ಎಣ್ಣೆ ಬಿಡೋ ಥರ ಆದಮೇಲೆ ಒಂದು ನಿಂಬೆಹಣ್ಣು ಅಷ್ಟು ದಪ್ಪ ನಾನು ಹುಣಸೆಹಣ್ಣು ಹಾಕಿ ಅದ್ರ ರಸನ ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ 20 ನಿಮಿಷ ನೆನೆಸಿ ಅದಾದಮೇಲೆ ರಸನ ಅಷ್ಟೇ ಹಾಕಬೇಕು. ಅದು ಹಾಕಿ ಒಂದು 10 ನಿಮಿಷ ಅದು ಬೇಯಬೇಕು. ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿ, ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡಿಲ್ಲ ಅಂದರೆ ಸ್ಕಿಪ್ ಮಾಡಿ. ಹಾಗಾಗಿ ನೋಡಿ, ಈಗ ಒಂದು 10 ನಿಮಿಷ ಆದಮೇಲೆ ನೆಕ್ಸ್ಟ್ ನಾವು ಅದನ್ನು ಫ್ರೈ ಮಾಡಿರ್ತೀವಲ್ಲ ಹಾಗಲಕಾಯಿನ ಅದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ನೀಟಾಗಿ ಅದರಲ್ಲಿ ಬೇಯಬೇಕು. ನೋಡಿ, ಇವಾಗ ಎಣ್ಣೆ ಬಿಡ್ತಾಯಿದೆ. ಇಷ್ಟೇ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ರೈಸ್ ಮತ್ತು ರಸಮ್ ಜೊತೆ ಸೈಡ್ ಡಿಶ್ ಆಗಿ ನೀವು ತಿನ್ಬೋದು. ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಕಹಿ ಅಂಶ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗಲಕಾಯಿ ತುಂಬ ಒಳ್ಳೆಯದು ದೇಹಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.